ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ಈ ವಿಡಿಯೋದಲ್ಲಿ ನಾನು ಹೊಸ ನೋಟಿಫಿಕೇಶನ್ ಬಗ್ಗೆ ಹೇಳ್ತಿದ್ದೀನಿ. IDBI ಬ್ಯಾಂಕ್ದು ಆ್ಯಂಡ್ ಜಾಮ್ ಎಕ್ಸಾಮ್ಗೆ ಗ್ರೇಡ್ ಓ ಪೋಸ್ಟು. ಆ್ಯಂಡ್ ಇದರಲ್ಲಿ ಏನು PG ಯಾವುದೇ ಕೋರ್ಸ್ ಆ ಥರ ಬೇಕಾಗಿಲ್ಲ, ನಿಮ್ಮದು ಡಿಗ್ರಿ ಮುಗಿದಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಕ್ವಿಕ್ಕಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಎಕ್ಸಾಮ್ ಬಂದುಬಿಟ್ಟು ಇದು ವೇಕೆನ್ಸಿ ಬಂದುಬಿಟ್ಟು 676 ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಇರ್ತದೆ. ಸೊ ಆಲ್ ಓವರ್ ಇಂಡಿಯಾ ನಿಮಗೆ ಎಲ್ಲರೂ ಪೋಸ್ಟಿಂಗ್ ಆಗ್ಬೋದು ನಿಮ್ಮದು ಕ್ಲಿಯರ್ ಆದರೆ. ಆ್ಯಂಡ್ ಕಟ್ ಆಫ್ ಅಂದರೆ ನಿಮ್ಮ ಏಜು ಮತ್ತು ಎಜುಕೇಷನ್ನು ನೀವು May 1, 2025 ಇಂದ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಬಂದುಬಿಟ್ಟು 7ನೇ ತಾರೀಕು ಬಂದಿರೋದು. ಆ್ಯಂಡ್ ಆನ್ಲೈನ್ ರಿಜಿಸ್ಟ್ರೇಷನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, 20ನೇ ತಾರೀಕುವರೆಗೂ ಇರುತ್ತೆ. ಎಕ್ಸಾಮ್ ಒಂದೇ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಟೆಂಟೇಟಿವ್ ಡೇಟ್ಸ್ ಬಿಡ್ತಾರೆ ಎಕ್ಸಾಮ್ ಆದಮೇಲೆ. ಸೊ ಸಿಂಗಲ್ ಎಕ್ಸಾಮಿನೇಷನು June 8 ಇರುತ್ತೆ. ಎಕ್ಸಾಮ್ ಆದಮೇಲೆ DV ಇರುತ್ತೆ, DV ಆದಮೇಲೆ ಇಂಟರ್ವ್ಯೂ ಇರ್ತದೆ. ಆ್ಯಂಡ್ ಎಲಿಜಿಬಿಲಿಟಿ ಬಂದುಬಿಟ್ಟು ನಿಮ್ಮದು ಏಜು ಮಿನಿಮಮ್ 20 ಇರಬೇಕು, ಮ್ಯಾಕ್ಸಿಮಮ್ 25 ಇರಬೇಕು. ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾರ್ಮ್ಸು ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. OBC ಅವರಿಗೆಲ್ಲ 3 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ 28 ಇರೋವರೆಗೂ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ May 1 ಇಂದ ಕ್ಯಾಲ್ಕುಲೇಟ್ ಮಾಡಿ, ಬೋತ್ ಡೇಟ್ ಇನ್ಕ್ಲೂಸಿವ್. ಆ್ಯಂಡ್ ಎಜುಕೇಷನ್ ಬಂದುಬಿಟ್ಟು ಎನಿ ಡಿಗ್ರಿ, ಎನಿ ಬ್ಯಾಚುಲರ್ ಡಿಗ್ರಿ. ಬಟ್ ಜನರಲ್ಲು EWS OBC ಅವರು 60%ಗಿಂತ ಮೇಲೆ ತೆಗೆದಿರಬೇಕು. ಆ್ಯಂಡ್ SC ST PWBD ಕ್ಯಾಟಗರಿಯವರು 50 ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದಿದ್ರೆ ಎಲಿಜಿಬಲ್ ಇರ್ತೀರ. ಆ್ಯಂಡ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಕೇಳಿದರೆ, ಅದು ಲಿಟ್ರಸಿ ಕೇಳಿದರೆ, ಬಟ್ ಅದು ಕಂಪಲ್ಸರಿ ಪೇಪರ್ ಆ ಥರ ಏನಿಲ್ಲ. ಆ್ಯಂಡ್ ಕೆರಿಯರ್ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿ 6,14,000ದಿಂದ 6,50,000ವರೆಗೂ ಈ ಬಿಟ್ವೀನಲ್ಲಿ ಸಿಗುತ್ತೆ. ಗ್ರೇಡ್ ಓ ಪೋಸ್ಟ್ ಆಗಿದ್ದರಿಂದ ಇನ್ನು ಸಿಟಿ ಎ ಸಿಟಿಗಳಲ್ಲಿ 6.5 lakh ಕೂಡ ಸಿಗುತ್ತೆ ಪರ್ ಇಯರ್. ಆ್ಯಂಡ್ ಆ್ಯನ್ಯುವಲ್ ಇಂಕ್ರಿಮೆಂಟ್ ಎಲ್ಲ ಇರ್ತದೆ. ಆ್ಯಂಡ್ ಆಫ್ಟರ್ 3 years ನಿಮ್ಮದು ಗ್ರೇಡ್ ಓ ಇಂದ ಗ್ರೇಡ್ ಎ ಆಗುತ್ತೆ. ಇದು ಕೆರಿಯರ್ ಪಾತ್ ನಿಮ್ಮದು. ಗ್ರೇಡ್ ಓ ಇಂದ ಗ್ರೇಡ್ ಎ ಪ್ರಮೋಷನ್ ಸಿಗಬೇಕು ಅಂದರೆ ನಿಮ್ಮದು ಅಲ್ಲಿ 3 year ಕಂಪ್ಲೀಟ್ ಆಗಿರಬೇಕು. ಸೊ ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ಇಲ್ಲೇ ಕೊಟ್ಟಿದ್ದಾರೆ. ಆನ್ಲೈನ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಆ್ಯಂಡ್ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ನಾರ್ಮಲ್ ನಾವು ಯೂನಿಯನ್ ಬ್ಯಾಂಕಿಗೆ ಏನು ಪ್ರೊಸೀಜರ್ ಫಾಲೋ ಮಾಡಿದರೆ ಸೇಮ್ ಪ್ರೊಸೀಜರ್ ಇದೆ. ಆ್ಯಂಡ್ ಎಕ್ಸಾಮ್ ಬಂದುಬಿಟ್ಟು ಸಿಂಗಲ್ ಎಕ್ಸಾಮು. ಆ್ಯಂಡ್ ಸೆಕ್ಷನಲ್ ಟೈಮಿಂಗ್ ಇದೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ಕೂಡ ಇರುತ್ತೆ. ನೋಡಿ, ಲಾಜಿಕಲ್ ರೀಸನಿಂಗು, ಇಂಗ್ಲೀಷು, ಕ್ವಾಂಟ್, ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ ತಪ್ಪಾದರೆ 0.25 ಮಾರ್ಕ್ಸ್, 1 ಮಾರ್ಕ್ಸಿಗೆ 0.25 ಕ್ವಾರ್ಟರ್ ಮಾರ್ಕ್ಸು ನೆಗೆಟಿವ್ ಆಗ್ತದೆ ನೀವು ಏನಾದ್ರು ರಾಂಗ್ ಆನ್ಸರ್ ಮಾಡಿದರೆ. ಆ್ಯಂಡ್ ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು, ಇದು ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ. ಇಂಟರ್ವ್ಯೂವಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. OBC ಜನರಲ್ ಅವರು 50% ಮಿನಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಇಂಟರ್ವ್ಯೂಲಿ 100 ಮಾರ್ಕ್ಸ್ ಇದ್ದರೆ 50 ಬರಲೇಬೇಕು. ಆ್ಯಂಡ್ SC ST OBC PWD ಅವರು 45%ನ ಸ್ಕೋರ್ ಮಾಡಬೇಕು. ಫಾರ್ 100ಕ್ಕೆ 45 ಸ್ಕೋರ್ ಮಾಡಬೇಕು ಇಂಟರ್ವ್ಯೂವಲ್ಲಿ. ಎಕ್ಸಾಮ್ ಫೀಸ್ ಬಂದುಬಿಟ್ಟು ಫಾರ್ SC ST PWBD ಕ್ಯಾಂಡಿಡೇಟ್ಸ್ಗೆ 250. ಆ್ಯಂಡ್ ಫಾರ್ ಆಲ್ ಅದರ್ ರಿಮೈನಿಂಗ್ ಕ್ಯಾಟಗರಿ ಅವರಿಗೆ 1,050 ಫೀಸ್ ಇದೆ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರು ಇಲ್ಲಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇದೆ, ಅದನ್ನು ನೋಡಿಕೊಂಡು ಫಿಲ್ ಮಾಡಿ. ಹ್ಯಾಂಡ್ ರಿಟನ್ ಡಿಕ್ಲರೇಷನು PDF ಅಲ್ಲಿ ಸಿಗುತ್ತೆ. ಅದೇ ಥರ ನೀವು ಬರೆದುಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದೇ ಬೇರೆ ರೀತಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಬಿಫೋರ್ ಅಪ್ಲೈಯಿಂಗ್ OBC NCL ಸರ್ಟಿಫಿಕೇಟ್ ಇದೆಯಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಂಡು ಅಪ್ಲೈ ಮಾಡಿ. ತುಂಬ ಜನ ಸ್ಟೇಟ್ OBC ಸರ್ಟಿಫಿಕೇಟ್ನೇ ನಮ್ಮದು ಸೆಂಟ್ರಲ್ ಅಂತ ಅಂದ್ಕೊಂಡಿರ್ತೀರ. ಈ ಥರ ಆಲ್ ಓವರ್ ಇಂಡಿಯಾ ಎಕ್ಸಾಮ್ಸ್ ಬಂದಾಗ ನೀವು ಸ್ಟೇಟ್ದು OBC ಸರ್ಟಿಫಿಕೇಟ್ ಅಪ್ಲೈ ಮಾಡಿದರೆ ಬರಲ್ಲ, ಸೆಂಟ್ರದ್ದೇ ಅಪ್ಲೈ ಮಾಡಬೇಕು. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರ್ಸು ನಮ್ಮ ಕರ್ನಾಟಕದಲ್ಲಿ. ಎಲ್ಲಿದೆ ಕರ್ನಾಟಕ? ಓಕೆ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಆಲ್ಮೋಸ್ಟ್ ಇದೇ ಇರುತ್ತೆ ಎಲ್ಲ ಎಕ್ಸಾಮಲ್ಲೂ. ಸೊ ಇದೇ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಇಂಟರ್ವ್ಯೂ ಈಗಲೇ ಏನು ಹೇಳಿಲ್ಲ, ನೀವು ಸೆಲೆಕ್ಷನ್ ಆದಮೇಲೆ ಇಂಟರ್ವ್ಯೂ ಎಲ್ಲ ಗೊತ್ತಾಗುತ್ತೆ. ಸೊ ಆಲ್ ದ ಬೆಸ್ಟ್. ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.